ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ಈಗ ಅಬೌಟ್ ಈ ಒಂದು ವಿಡಿಯೋದಲ್ಲಿ ಏನು ಸಿಗುತ್ತೆ ಅಂತಂದರೆ SC/ST ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಿದ್ದೀನಿ. ಓಕೆ, ಏನಪ್ಪ ಅಂದರೆ ಮೊದಲು ತಿಳ್ಕೊಬೇಕು, SC/ST ಹಾಸ್ಟೆಲ್ ಅಪ್ಲಿಕೇಶನ್ ಅಂದ ತಕ್ಷಣ ಬರೀ SC/ST ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಬೇರೆ ಎಲ್ಲನೂ ಕೂಡ ಸ್ಟೂಡೆಂಟ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಓಕೆ, ಇವಾಗ ಡೈರೆಕ್ಟ್ ವಿಷಯಕ್ಕೆ ಬಂದುಬಿಡ್ತೀನಿ. ಈಗ ನಿಮ್ಮ ಒಂದು SC/ST ಸ್ಟೂಡೆಂಟ್ ಎಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು ಮತ್ತು ಬೇರೆ ಬೇರೆ ಸ್ಟೂಡೆಂಟ್ಸ್ ಕೂಡ ಹಾಕ್ಬೇಕಂತಂದರೆ ಏನೆಲ್ಲ ಕ್ರಿಟೇರಿಯಾ ಇರ್ತವೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ. ಸರಿ, ಈಗ ಡೈರೆಕ್ಟಾಗಿ ಗೂಗಲ್ ಬಂದುಬಿಟ್ಟು SC/ST ಸ್ಟೂಡೆಂಟ್ಸ್ಗೆ ಅಂತಂದ್ರೆ ನಿಮ್ಗೆ ಏನಿದೆ ಅಂದರೆ SWD, ಇಟ್ ಮೀನ್ಸ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ಕಾಣಿಸ್ತಿದೆ. ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅವ್ರದ್ದು ಆಗಿರುವಂಥ ಒಂದು ಅಫಿಷಿಯಲ್ ಆಗಿರುವಂಥದ್ದು ಒಂದು ವೆಬ್ಸೈಟ್ ನಿಮ್ಗೆ ಓಪನ್ ಆಗ್ತದೆ. ಈ ಒಂದು ವೆಬ್ಸೈಟಲ್ಲಿ ಇದುವರೆಗೂ ಅಂತಂದರೆ 39/2024ವರೆಗೂ ಕೂಡ ಏನಂತಂದರೆ SC/ST ಸ್ಟೂಡೆಂಟ್ಸು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಇತ್ತು ಚಾನ್ಸು, ಬಟ್ ಅದು ಸದ್ಯ ಕ್ಲೋಸ್ ಆಗಿತ್ತು. ಓಕೆ, ಇವತ್ತು ಬಂದುಬಿಟ್ಟು ಡೇಟ್ ಬಂದುಬಿಟ್ಟು 7 ಇದೆ. ಓಕೆ, ಹಂಗಾಗಿಬಿಟ್ಟು ಹುಡುಗರು ಏನಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇದ್ದಿದ್ದಿಲ್ಲ, ಬಟ್ ಇವಾಗ ಸದ್ಯಕ್ಕೆ ಅಂತಂದರೆ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಓಕೆ, ಎಲ್ಲಿವರೆಗೂ ಏನಂತ ತಿಳಿಸ್ತೀನಿ. ಇದು ಅಲ್ಲಿವರೆಗೂ ಹೇಳಿದೆ ನಾನು. ನಮ್ಮ ಚಾನಲ್ಗೆ ಇನ್ನೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮಾಡ್ಕೊಂಬಿಡ್ರಿ. ಆ್ಯಂಡ್ ಮಸ್ಟ್ ವಾಟ್ಸಪ್ ಚಾನಲ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಓಕೆ, ಈಗ ಹೇಳಿದೆ ನಾನು ಹಾಸ್ಟೆಲ್ ಅಪ್ಲಿಕೇಶನ್ SC/ST ಸ್ಟೂಡೆಂಟ್ಸು 30/9/2024ವರೆಗೂ ಡೇಟ್ ಎಕ್ಸ್ಟೆಂಡ್ ಆಗಿತ್ತು ಅಂತ ಹೇಳಿದೆ. ಇವಾಗ ಇಲ್ಲಿ ಬಂದುಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ವೆಬ್ಸೈಟಲ್ಲಿ ಕೂಡ ಏನು ಮಾಡಿದಾರೆ ಅಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿರೋದು ಏನು ಮಾಡಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ. ಓಕೆ, ಕಾಣಿಸ್ತಿದೆ ನೋಡಿರಿ, ಪೋಸ್ಟ್ ಮೆಟ್ರಿಕ್. ಓಕೆ, ಕಾಣಿಸ್ತಿದೆ ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಕಾಣಿಸ್ತಿದೆ, ಅಂದರೆ SWD ಹಾಸ್ಟೆಲ್ಸ್ ಅಡ್ಮಿಷನ್ 2024-25 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವಂಥದ್ದು ಒಂದು ಲಿಂಕಿಗೆ ಕರ್ಕೊಂಡು ಹೋಗುತ್ತೆ. ಈ ಒಂದು ಇದರಲ್ಲಿ ನೋಡೋದಂತಂದರೆ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನೆಲ್ಲ ಬೇಕು ಆ ಡೀಟೇಲ್ಸು ಮತ್ತು ಡೇಟ್ ಕೂಡ. ಡೇಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು 31/10/2024ವರೆಗೂ ಅಂತಂದರೆ SC/ST ಹಾಸ್ಟೆಲ್ ಅಪ್ಲಿಕೇಶನ್ನು ಈ ತಿಂಗಳು 31ನೇ ತಾರೀಕುವರೆಗೂ ಹಾಸ್ಟೆಲ್ ಅಪ್ಲಿಕೇಶನ್ ಓಪನ್ ಇರ್ತದೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಹುಡುಗರಿಗೆ, ಯಾಕಂತಂದರೆ ಇಷ್ಟು ಒಂದು ತಿಂಗಳು ಎಕ್ಸ್ಟೆಂಡೆಡ್ ಮಾಡಿದರೆ ಮತ್ತೇನಾದರೂ ಎಕ್ಸ್ಟೆಂಡೆಡ್ ಆಗ್ಬೋದು ಅಂತಂದು. ಏನಕ್ಕೆ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ ಅಂತಂದರೆ, ಮೊದಲು ನಿಮ್ಗೆ ಗೊತ್ತಿರಬೇಕು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಏನಕ್ಕೆ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ ಅಂತಂದರೆ KCET ಏನಿದೆ ನಡೀತೈತೆ ಅಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಈ ಥರ್ಡ್ ರೌಂಡ್ ಕೂಡ ನಡೀತೈತಲ್ವ. ಸೊ ಹಂಗಾಗಿಬಿಟ್ಟು ಥರ್ಡ್ ರೌಂಡ್ ಕೂಡ 15ನೇ ತಾರೀಕುವರೆಗೂ ನಡೀತದೆ. ಸೊ ಹಂಗಾಗಿಬಿಟ್ಟು ಹುಡುಗರಿಗೆ 3 ರೌಂಡ್ ಮುಗಿದಾದ ತಕ್ಷಣ ಕೂಡ ಹುಡುಗರಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಚಾನ್ಸ್ ಸಿಗಲಿ ಅಂತ ಉದ್ದೇಶ ಇಟ್ಕೊಂಡು ಈ ತಿಂಗಳು 30ನೇ ತಾರೀಕುವರೆಗೂ ಕೂಡ ನಿಮ್ಮದು ಹಾಸ್ಟೆಲ್ ಅಪ್ಲಿಕೇಶನ್ ಅಂದರೆ SC/ST ನಿಮಗೆ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಓಕೆ, ನಿಮಗೆ ಡೇಟು ಕೂಡ ಇಲ್ಲಿ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಸಿಗ್ತದೆ, ಬೇಕಾದ್ರೆ ನೋಡ್ಕೋಬೋದು. ಅದಾದ ತಕ್ಷಣ ನೀವೇನಾದರೂ ಓಕೆ, ಫಾರ್ ಎಕ್ಸಾಂಪಲ್ ಈಗ SC/ST ಸ್ಟೂಡೆಂಟ್ಸ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಂತಂದರೆ ಏನೇನೆಲ್ಲ ಬೇಕಂತಂದರೆ ಕಾಣಿಸ್ತಿದೆ ನೋಡಿರಿ, SSP ಸ್ಟೂಡೆಂಟ್ಸ್ ID. ಓಕೆ, ಎಲ್ಲರೂ ಕೂಡ SSP ಅಂತರೂ ಹಾಕಿರ್ತಾರೆ. ಸೊ ಹಂಗಾಗಿಬಿಟ್ಟು SCSP ID ಅಂತ ಬೇಕೇ ಬೇಕು. ಅದಾದ ನಂತರ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಕ್ಯಾಸ್ಟ್ RD ನಂಬರ್ ಅಂತ ಇದೆ. ಕ್ಯಾಸ್ಟ್ RD ನಂಬರ್ ನಿಮ್ಮದು ಅಂದರೆ ಸಪ್ರೇಟಾಗಿ ಬರ್ತದೆ. ಓಕೆ, ಕ್ಯಾಸ್ಟ್ ಬೇರೆ ಇನ್ಕಮ್ ಬೇರೆ ಸಪ್ರೇಟಾಗಿ ಬರ್ತದೆ. ಸೊ ಹಂಗಾಗಿಬಿಟ್ಟು ಕ್ಯಾಸ್ಟ್ದು ಬೇಕು ಆ್ಯಂಡ್ ಇನ್ಕಮ್ದು ಕೂಡ RD ನಂಬರ್ ಎರಡೂ ಕೂಡ ಬೇಕಾಗ್ತದೆ. ಆ್ಯಂಡ್ ಅದಾದ ನಂತರ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್. ಓಕೆ, ಈಗಂತೂ ನಿಮ್ಮದು ಪರ್ಮನೆಂಟ್ ಇರಲ್ಲ, ಟೆಂಪ್ರರಿ ಅಂತೂ ಇದ್ದೇ ಇರ್ತದೆ. ಸದ್ಯಕ್ಕೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕುವ ಪೂರ್ತಿ ನೀವು ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ನ ಅಪ್ಲೋಡ್ ಮಾಡಿದರೆ ಕೂಡ ಸಾಕು. ಓಕೆ, ಅದಾದ ತಕ್ಷಣ ನಿಮ್ಮದು ಮೊಬೈಲ್ ನಂಬರ್ ಬೇಕಾಗ್ತದೆ. ಅದಾದ ತಕ್ಷಣ ಕಾಂಟ್ಯಾಕ್ಟ್ ಅಡ್ರೆಸ್ ಆ್ಯಂಡ್ ಇನ್ಕಮ್ RD ನಂಬರ್ ಅಂತ ಹೇಳಿದಾಗ ಓಕೆ, ಇದಿಷ್ಟೇ ಇದ್ರೂ ಕೂಡ ಸಾಕು, ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗ್ತೀರಾ. ಆ್ಯಂಡ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನು ಕೂಡ ಇಟ್ಕೊಂಡಿರಿ. ಈಗಲೇ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಬೇಗನೆ ಹೋಗಿ ಹಾಕಿ. ಯಾಕಂತಂದ್ರೆ ಹೇಳ್ತೀನಿ ಅಂತಂದರೆ ಈಗ 30ನೇ ತಾರೀಕುವರೆಗೂ ಕೂಡ ಹೇಳಿದೆ, ಬಟ್ ಮುಂದೆನೂ ಕೂಡ ಹುಡುಗರು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತಾರೆ. ಒಂದು ಬೇರೆ ಬೇರೆ ಸ್ಟೂಡೆಂಟ್ಸ್ ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, SC/ST ಅಂತ ಹಾಸ್ಟೆಲ್ಸ್ಗಳು ಅಷ್ಟೇ. ಓಕೆ, ಇಂತಿಷ್ಟು 5% or 10% ಅಂತ ಬೇರೆ ಬೇರೆ ಕ್ಯಾಟಗರಿಗಳು ಕೂಡ ಸೀಟ್ಸ್ ಇರ್ತವೆ ಬೇರೆ ಹಾಸ್ಟೆಲಲ್ಲಿ. ಓಕೆ, ಲೈಕ್ ಒಂದು ಎಕ್ಸಾಂಪಲ್, ಈಗಾಗಲೇ BCM ಹಾಸ್ಟೆಲ್ ಕೂಡ ಸ್ಟಾರ್ಟ್ ಆಗಿದೆ. BCM ಹಾಸ್ಟೆಲಲ್ಲೂ ಕೂಡ ನೀವು SC/ST ಸ್ಟೂಡೆಂಟ್ಸ್ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ SC/ST ಹಾಸ್ಟೆಲ್ ಕೂಡ ನೀವು ಜನರಲ್ ಕ್ಯಾಟಗರಿ ಬಂದುಬಿಟ್ಟು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಡೀತದೆ. ಓಕೆ, ಯಾವುದೇ ರೀತಿ ಭಯಪಡಬೇಡ್ರಿ, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ರಿ. ಎಲ್ಲಿ ಹಾಸ್ಟೆಲ್ ಹಾಕಿ ಮೊದಲು ಹಾಸ್ಟೆಲ್ ಆಗಬೇಕು. ಓಕೆ, ಯಾವುದಾದ್ರೂ ಇರಲಿ ಹಾಸ್ಟೆಲ್ ಆಗಬೇಕಷ್ಟೇ. ಓಕೆ, ಸರಿನಾ? ಇದಿಷ್ಟು ಹಾಸ್ಟೆಲ್ ಬಗ್ಗೆ ಸದ್ಯಕ್ಕೆ ಬಿಟ್ಟಿರೋದು. ಆದಷ್ಟು ಮ್ಯಾಕ್ಸಿಮಮ್ ಈ ವಿಡಿಯೋನ ನೀವು ಏನು ಮಾಡ್ತಾರೆ ಗೊತ್ತಿಲ್ಲ, ಶೇರ್ ಮಾಡಿರಿ ನಿಮ್ಮ ಹುಡುಗರು ಯಾರೆಲ್ಲ SC/ST ಸ್ಟೂಡೆಂಟ್ಸ್ ಇರ್ತಾರೋ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಈ ರೀತಿ ಎಲ್ಲನೂ ಕೂಡ ಇದೆ ನೋಡಿರಿ, ಡೇಟು ಕೂಡ ಇಲ್ಲಿವರೆಗೂ ಇದೆ. ಇಷ್ಟೆಲ್ಲ ಅಪ್ಲಿಕೇಶನ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು. ಈಗ ಎಲ್ಲಿ ಹಾಕಬೇಕಪ್ಪ ಅಂದರೆ ಇಲ್ಲೇ ಕಾಣಿಸ್ತಿದೆ ನೋಡಿರಿ, ಈ ಒಂದು ವೆಬ್ಸೈಟಲ್ಲಿ ಬಂದುಬಿಟ್ಟು ಹಾಕಿಬಿಟ್ರೆ ನಿಮ್ಮೊಂದು ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಸಕ್ಸಸ್ ಆಗ್ತದೆ. ಮೊಬೈಲಲ್ಲಿ ಆಗ್ಲಿಕ್ಕಂದ್ರೂ ಕೂಡ ಸಬೀರಲ್ಲಿ ಹಾಕ್ರಿ. ಮೊಬೈಲಲ್ಲಿ ಕೂಡ ಈಸಿ ಹಾಕ್ಬೋದು, ಏನು ದೊಡ್ಡ ಕೆಲಸ ಅಲ್ಲ. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದೇನು ದೊಡ್ಡ ಕೆಲಸ ಅಲ್ಲ, ಈಸಿ ಇರ್ತದೆ. ಬಟ್ ಕೇರ್ಫುಲ್ ಹಾಕ್ರಿ, ಯಾಕಂದ್ರೆ ರಿಜೆಕ್ಟೆಡ್ ಆಗಬಾರ್ದು. ಓಕೆ, ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ರಿ, ಪ್ರಿಂಟ್ ತೊಗೋರಿ. ಅದಾದ ತಕ್ಷಣ ನೀವು ಸಮಾಜ ಕಲ್ಯಾಣ ಇಲಾಖೆ ಇರುತ್ತೆ, ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿರಿ. ನಿಮ್ಮದು ಹಾಸ್ಟೆಲ್ ಆಗೋದು ಅವ್ರು ಆನ್ಲೈನ್ ಆದ್ರೂ ಬಿಡ್ಬೋದು, ಆಫ್ಲೈನ್ ಆದ್ರೂ ಬಿಡ್ಬೋದು. ಮುಂದೆ ಕೋರ್ಸ್ಲಿ ಬಗ್ಗೆ ಎಲ್ಲನೂ ಕೂಡ ಡೀಟೇಲ್ಸಾಗಿ ಅಪ್ಡೇಟ್ ಬರ್ತಾ ಇರ್ತವೆ ಚಾನಲಲ್ಲಿ. BCM ಹಾಸ್ಟೆಲ್ ಕೂಡ ಹಾಕ್ರಿ, ಯಾರೆಲ್ಲ ಹಾಕಿಲ್ಲ ಅವರು ಕೂಡ ಸ್ಟಾರ್ಟ್ ಆಗಿದೆ, ಅದೊಂದು ನೆನ್ಪಿಡುವ್ರಿ. ಓಕೆ, ಇದೇ ರೀತಿ ಓಕೆ ಸ್ಕಾಲರ್ಶಿಪ್ ಆ್ಯಂಡ್ ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತಾ ಇರ್ತೀವಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಇಟ್ಕೊಂಡ್ರಿ. ಓಕೆ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸಿ. ನಾನು ಚಾನಲ್ ನೋಡ್ತೀವಿ. ಟೇಕ್ ಕೇರ್, ಬಾಯ್.